1 ಗಂಟೆಗಳ ಕಾಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮುಂದೂಡಿಕೆ ಮಾಡಲಾಗಿದೆ. ಬೆಳಗ್ಗೆ 10:30ಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಂದೂಡಿಕೆ ಆಗಿದೆ. ನೋಡಿ, ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇದು. 1 ಗಂಟೆಗಳ ತನಕ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮುಂದೂಡಿಕೆ ಮಾಡಲಾಯಿತು. ಇದಕ್ಕೆ ರೀಸನ್ ಏನು ಸಿಗ್ತಾ ಇರೋದು? ರಾಹುಕಾಲದಲ್ಲಿ ಏನಾದರೂ ಒಳ್ಳೆ ಕೆಲಸಗಳಾಗತ್ತಾ? ಇಲ್ಲ. ಇಂಪಾರ್ಟೆಂಟ್ ಕೆಲಸಗಳಾಗತ್ತಾ? ಇಲ್ಲ. ಸೊ 10:30 ನಂತರ ತಿಂಡಿ ತಿನ್ನೋಣ ಅಂತ, ತಿಂಡಿ ತಿನ್ನೋಕ್ಕೂ ಕಾಲಗಳನ್ನು ಚೆಕ್ ಮಾಡಲಾಗುತ್ತೆ ಅನ್ನೋದನ್ನು ತಿಳಿಸುವಂತಹ ಒಂದು ಅಪ್ಡೇಟ್ ಇದು. 1 ಗಂಟೆಗಳ ಕಾಲ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮುಂದೂಡಿಕೆ ಮಾಡಲಾಗಿದೆ. ಅದರ ಅರ್ಥ ಏನು? ತಿಂಡಿ ತಿನ್ನಕ್ಕೆ ನಾವು ಬರ್ತಾ ಇಲ್ಲ, ತಿಂಡಿಯ ಹೆಸರಲ್ಲಿ ನಿಮ್ಮ ನಡುವೆ ಒಂದು ಸಮझೋತ ಆಗಬೇಕು, ಅಂದರೆ ಒಂದು ಸಂಧಾನ ಆಗಬೇಕು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರು ಬರಬೇಕು. ಅಂಡರ್ಸ್ಟ್ಯಾಂಡಿಂಗ್ಗೆ ಒಳ್ಳೆ ಮುಹೂರ್ತ ಬೇಕು, ಒಳ್ಳೆ ಟೈಮಿಂಗ್ ಬೇಕು. ಸೊ ಅದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಮುಂದೂಡಿಕೆ ಮಾಡಿದಾರಂತೆ. ಇದಿಷ್ಟೇ ಆಗಿರಲ್ಲ, ಡೆಲ್ಲಿನಲ್ಲೇನೋ ಆಟ ನಡೀತಾ ಇರುತ್ತೆ, ಅಲ್ಲಿಂದೇನೋ ಸಿಗ್ನಲ್ ಬರಬೇಕಾಗಿರುತ್ತೆ, ಆಮೇಲೆ ಶಾಸಕರು ಸಚಿವರ ನಡುವೆ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ಗಳು ಆಗ್ತಾ ಇರುತ್ತೆ, ಅಲ್ಲಿಂದ ಇನ್ನೇನೋ ಸಿಗ್ನಲ್ ಬರಬೇಕಾಗಿರುತ್ತೆ. ಎಲ್ಲರದ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಎಲ್ಲರಿಂದ ಒಂದು ಮಾಹಿತಿ ಸಿಕ್ಕ ಮೇಲೆ ಇಬ್ಬರು ಲೀಡರ್ಸ್ ಕೂತ್ಕೊಳ್ತಾರೆ ತಿಂಡಿ ತಿನ್ನೋದಕ್ಕೆ. ಇಬ್ಬರು ಲೀಡರ್ಸಲ್ಲಿ ಇಬ್ಬರು ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ? ಒಬ್ಬರು ಕುರ್ಚಿಯನ್ನು ಉರುಳಿಸ್ಲೇಬೇಕು ಈ ಸಲ, ಬಿಟ್ಟರೆ ಇನ್ನಿಲ್ಲ ನನಗೆ ಅನ್ನೋ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರು, ಇನ್ನೊಬ್ಬರು ಉಳಿಸ್ಕೊಳ್ಳೇಬೇಕು ಅಂತ ಡೀಟೇಲ್ಸ್ ಕೊಡ್ತಾರೆ ರವೀಶ್. ರಾಹುಕಾಲ ಅನ್ನೋದು ನೆಪಕ್ಕೆ ಅಂತ ಅನಿಸುತ್ತೆ. ಡೆಲ್ಲಿ ಮತ್ತು ಶಾಸಕರು ಸಚಿವರ ನಡುವೆ ಆಗ್ತಾ ಇರುವ ಅಂಡರ್ಸ್ಟ್ಯಾಂಡಿಂಗ್ಗಳಿಗೆ ಹಾಗೂ ಇಬ್ಬರು ಈ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಇನ್ನೂ 1.5 ಗಂಟೆಗಳ ಕಾಲ ಸಮಯ ಬೈ ಮಾಡ್ದಂಗೆ ಕಾಣಿಸ್ತಿದೆ. ಅಂತ ಪ್ರಮುಖವಾಗಿರ್ತಕ್ಕಂಥದ್ದು ಜ್ಯೋತಿಷಿ ಮತ್ತೆ ದೇವರು ಈ ನಂಬಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಒಂದು ರೀತಿಯಲ್ಲಿ ಎತ್ತಿದ ಕೈ. ಹಾಗಾಗಿ ಅದನ್ನು ಕೂಡ ನಂಬಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ರಾಹುಕಾಲ 9ರಿಂದ ಶುರುವಾಗಿದೆ, 10:30 ತನಕವೂ ಕೂಡ ಇರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಭೇಟಿ ಸರಿ ಇಲ್ಲ, ಸರಿ ಕಾಣ್ತಾ ಇಲ್ಲ ಅಂತ ಏನಾದರೂ ಜ್ಯೋತಿಷಿಗಳು ಅವರ ನಂಬದಂಥವ್ರು ಒಂದು ರೀತಿಯಲ್ಲಿ ಸಜೆಷನ್ ಅನ್ನ ಕೊಟ್ಟಿರ್ಬೋದು. ಹಾಗಾಗಿ ಇನ್ನೂ ಕೂಡ ಆ ಒಂದು CM ಡಿ ಕೆ ಶಿವಕುಮಾರ್ ಅವರು ನಿವಾಸವನ್ನ ಬಿಟ್ಟಿಲ್ಲ. ಅವರ ಆಪ್ತರ ಮೂಲಗಳ ಪ್ರಕಾರ 10:30 ನಂತರ ಒಂದು ಕಾವೇರಿ ನಿವಾಸಕ್ಕೆ ತೆರಳುತ್ತಾರೆ, ಅಲ್ಲಿ ತನಕ ಕೂಡ ಇಲ್ಲೇ ಇರ್ತಾರೆ ಅಂತ ಕೂಡ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಈಗಾಗಲೇ ಹೈಕಮಾಂಡ್ ಇಂದ ಹಿಂಗೆ ಡಿಸೈಡ್ ಮಾಡ್ತೀವಿ, ನೀವು ಹೋಗಿ ಮಾತುಕತೆ ನಡೆಸಿ ಅಂತ ಇಲ್ಲಿ ತನಕವೂ ಕೂಡ ಏನು ಯಾವುದೇ ರೀತಿಯ ಮೆಸೇಜ್ ಬಂದಿಲ್ಲ. ನಿನ್ನೆ ಖಡಕ್ಕಾಗಿ KC ವೇಣುಗೋಪಾಲ್ ಅವರು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೊದಲು ಕರೆ ಮಾಡಿ ಸೂಚನೆ ಕೊಟ್ಟಿದ್ರು, ತದನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಸೂಚನೆ ಕೊಟ್ಟಿದ್ರು ಅದೇ ಫೈನಲ್ಲು. ಇಲ್ಲಿ ತನಕವೂ ಕೂಡ ಯಾವುದೇ ರೀತಿ ಕರೆ ಬಂದಿಲ್ಲ. ಅಂದ್ರೆ ನೀವಿಬ್ರು ಒಗ್ಗಟ್ಟಾಗಿ ಪ್ರದರ್ಶನವನ್ನ ಮಾಡ್ಕೊ ಬನ್ನಿ, ಮಾಧ್ಯಮಗಳ ಮುಂದೆ ನೀವೇನು ಮೆಸೇಜ್ ಕೊಡಬೇಕು ಕೊಡಿ, ಆ ನಂತರ ನಾವು ಏನು ಹೇಳಬೇಕು ಹೇಳ್ತೀವಿ ಅಂತ KC ವೇಣುಗೋಪಾಲ್ ಸ್ಪಷ್ಟವಾಗಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈಗ ಏನಾದರೂ ಮತ್ತೆ ಬಾರ್ಗೇನ್ ಮಾಡೋದಾಗ್ಲಿ ಅಥವಾ ಎಲ್ಲೋ ಒಂದ್ ಕಡೆ ಹೋಗೋದಿಲ್ಲ ಅನ್ನೋದಾಗ್ಲಿ ಅದಾದ್ರೆ ಅದು ಹೈಕಮಾಂಡ್ಗೆ ವಿರುದ್ಧವಾಗಿರುತ್ತೆ. ಜೊತೆಗೆ ಹೈಕಮಾಂಡ್ನ ನಿಲುವನ್ನು ಕೂಡ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡ್ದಂಗಾಗುತ್ತೆ. ಆ ಕಾರಣಗಳಿಗೋಸ್ಕರವಾಗಿ ಇಬ್ಬರು ಕೂಡ ಬಹಳ ಎಚ್ಚರಿಕೆಯಿಂದ ಈ ಒಂದು ವಿಚಾರದಲ್ಲಿ ನಡೆದುಕೊಳ್ತಾರೆ. ಹಾಗಾಗಿ ಒಂದು ಗಂಟೆಗಳ ಕಾಲ ತಡವಾಗಿ ಈ ಒಂದು ಪ್ರೋಸೆಸ್ ಶುರುವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ DCMಗೆ ವೇಟ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ನಮಗೆ ಬಂದಂತ ಮಾಹಿತಿ ಪ್ರಕಾರ 9ರಿಂದ 10:30 ತನಕ ರಾಹುಕಾಲ ಇದೆ. ಹಾಗಾಗಿ ಅದನ್ನು ಮುಗಿಸ್ಕೊಂಡು ಬರ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಮಮತಾ. ರೈಟ್, ಹಾಗೆ ಸಂಪರ್ಕದಲ್ಲಿರಿ ರವೀಶ್. ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಮುಹೂರ್ತ, ಗಳಿಗೆ ಮತ್ತು ಸನ್ನೆಗಳು, ಇಶಾರೆ ಎಲ್ಲ ಇಂಪಾರ್ಟೆಂಟೇ.